Hi students, welcome to session number 20 of Unit 2 in C and Linear Data Structures. In this session, we are going to discuss how to use arrays with structures. We shall discuss this using an example. Structure with arrays. Now the question is it possible to use arrays within structures? The answer is yes. Arrays can be used within structure as members. A single or multi-dimensional array of int, float, character or double can be used within the structures. A structure may contain elements of different data types, that is integer, character, float or double, etc. ಅದೇ ಥರ it may also contain an array as its member. Such a structure is called structure with an array. ನಾವು ಹೇಗೆ ಪ್ರಿಮಿಟಿವ್ ಡೇಟಾ ಟೈಪ್ಸನ್ನು ಯೂಸ್ ಮಾಡ್ತೀವಿ, ಸ್ಟ್ರಕ್ಚರ್ ಒಳಗಡೆ ಡಿಫೈನ್ ಮಾಡ್ತೀವಿ, ಅದೇ ಥರ ಅರೇನೂ ಕೂಡ ಡಿಫೈನ್ ಮಾಡ್ಬೋದು. ಹಾಗೆ ಯೂಸ್ ಮಾಡಿದ್ರೆ ಅದನ್ನು ನಾವು ಸ್ಟ್ರಕ್ಚರ್ ವಿತ್ ಅರೇ ಅಂತ ಹೇಳ್ತೀವಿ. ಎನ್ ಅರೇ ವಿತಿನ್ ಎ ಸ್ಟ್ರಕ್ಚರ್ is a member of the structure and can be accessed just as we access as other elements of the structure. ಈ ಡಿಫ್ರೆಂಟ್ ಡೇಟಾ ಟೈಪ್ಸ್ನ ವೇರಿಯಬಲ್ಸ್ ಜೊತೆಗೆ ಅರೇನೂ ಕೂಡ ಒಂದು ವೇರಿಯಬಲ್ ಥರ ಡಿಕ್ಲೇರ್ ಮಾಡ್ಕೊಳ್ತೀವಿ, ಹಾಗೆ ಅದನ್ನು ಆಕ್ಸೆಸ್ ಮಾಡ್ತೀವಿ ಜಸ್ಟ್ ಆ್ಯಸ್ ವಿ ಆಕ್ಸೆಸ್ ಅದರ್ ಎಲಿಮೆಂಟ್ಸ್ ಆಫ್ ದ ಸ್ಟ್ರಕ್ಚರ್. ಬೇರೆ ಎಲಿಮೆಂಟ್ಸನ್ನು ಹೇಗೆ ಆಕ್ಸೆಸ್ ಮಾಡ್ತೀವೋ ಅದೇ ಥರನ ಅರೇನೂ ಕೂಡ ಆಕ್ಸೆಸ್ ಮಾಡ್ತೀವಿ. ದಿಸ್ ಡೆಮಾನ್ಸ್ಟ್ರೇಷನ್ ಆಫ್ ಎ ಪ್ರೋಗ್ರಾಮ್ that uses the concept of the array within a structure. This program displays the record of a student comprising the roll number, grade and marks secured in various subjects. The marks in various subjects have been stored under an array called marks. The whole record is stored under a structure called a candidate. ಇದು ಸ್ಟ್ರಕ್ಚರ್, ಕ್ಯಾಂಡಿಡೇಟ್ ಅನ್ನೋ ಹೆಸರಿನ ಸ್ಟ್ರಕ್ಚರ್. ಇದು ಆ ಸ್ಟೂಡೆಂಟ್ ಡಿಟೇಲನ್ನು ಪ್ರಿಂಟ್ ಮಾಡಲಿಕ್ಕೆ ಯೂಸ್ ಮಾಡೋಂಥ ಫಂಕ್ಷನ್ ಡಿಸ್ಪ್ಲೇ. ಇದು ಮೇನ್ ಫಂಕ್ಷನ್. ಇಲ್ಲಿ ಒಂದು ಸ್ಟ್ರಕ್ಚರ್ ವೇರಿಯಬಲನ್ನು, ಈ ಕ್ಯಾಂಡಿಡೇಟ್ ಅಂತ ಸ್ಟ್ರಕ್ಚರ್ ಇದೆಯಲ್ವಾ, ಅದರ ವೇರಿಯಬಲನ್ನು ಇನಿಷಿಯಲೈಸ್ ಮಾಡ್ತಾಯಿದ್ದೀವಿ, ಡಿಕ್ಲೇರ್ ಮಾಡಿ ಇನಿಷಿಯಲೈಸ್ ಮಾಡ್ತಾಯಿದ್ದೀವಿ. ಆ ವೇರಿಯಬಲ್ ಹೆಸರು ಎ ಅಂತ. ಇಲ್ಲಿ ಫಂಕ್ಷನ್ ಕಾಲ್ ಮಾಡ್ತಾಯಿದ್ದೀವಿ, ಡಿಸ್ಪ್ಲೇ ಅನ್ನೋ ಫಂಕ್ಷನನ್ನು ಕಾಲ್ ಮಾಡ್ತಾಯಿದ್ದೀವಿ. ಪ್ಯಾರಾಮೀಟರ್ ಆಗಿ ಈ ಸ್ಟ್ರಕ್ಚರ್ ವೇರಿಯಬಲ್ ಏನಿದೆ ಎ ಅಂತ ಅದನ್ನು ಪಾಸ್ ಮಾಡ್ತೀವಿ. ಇಲ್ಲಿ ಸ್ಟ್ರಕ್ಟ್ ಕ್ಯಾಂಡಿಡೇಟ್ ಈ ಟೈಪಿನ ವೇರಿಯಬಲ್, ಅದು A1 ಅನ್ನೋ ಹೆಸರಲ್ಲಿ ಇದನ್ನು ಕಾಪಿ ಮಾಡಿಕೊಳ್ಳುತ್ತೆ. ಈ ಫಂಕ್ಷನ್ ಇಂಟೀಜರ್ ರೋಲ್ ನಂಬರ್ ಇದೆ, ಗ್ರೇಡ್ ಇದೆ, ಅದು ಕ್ಯಾರೆಕ್ಟರ್ ಟೈಪು, ಆಮೇಲೆ ಮಾರ್ಕ್ಸ್ ಇದೆ. ಆ್ಯಕ್ಚುಲಿ ದಿಸ್ ಈಸ್ ದ ಅರೇ. ಮಾರ್ಕ್ಸ್ ಅನ್ನೋದು ಅರೇ ಹೆಸರು, ಅದರಲ್ಲಿ 4 ಎಲಿಮೆಂಟ್ಸ್ ಇದೆ ಅದರ ಸೈಜ್. ಅರೇ ವಿತಿನ್ ದ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಒಳಗಡೆ ನಾವು ಅರೇನ ಯೂಸ್ ಮಾಡಿದ್ದೀವಿ ನೋಡಿ. ಓಕೆ, ಇಲ್ಲಿ ನಾವು ಪ್ರಿಂಟ್ ಮಾಡಬೇಕು ಇದಿಷ್ಟು ಇನ್ಫಾರ್ಮೇಷನನ್ನು. ಈ ಅರೇ ಸೈಜನ್ನು ನಾವು ಸೈಜ್ ಆಫ್ ಕೀವರ್ಡನ್ನು ಯೂಸ್ ಮಾಡಿಕೊಂಡು ಆಕ್ಸೆಸ್ ಮಾಡ್ತೀವಿ. ಅದನ್ನು ಲೆಂತ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಲೆಂತ್ ಈಸ್ ಈಕ್ವಲ್ ಟು ಸೈಜ್ ಆಫ್ A1 ಡಾಟ್ ಮಾರ್ಕ್ಸ್. A1 ಅನ್ನೋದು ಈ ಸ್ಟ್ರಕ್ಚರ್ ಇದೆಯಲ್ಲ ಕ್ಯಾಂಡಿಡೇಟ್ ಅಂತ, ಅದರ ವೇರಿಯಬಲ್ A1. A1 ಡಾಟ್ ಮಾರ್ಕ್ಸ್ ಅಂತಂದರೆ ಈ ಸ್ಟ್ರಕ್ಚರಲ್ಲಿ ಮಾರ್ಕ್ಸ್ ಅನ್ನೋ ಅರೇನ ಕಂಟೆಂಟ್ಸನ್ನು ಆಕ್ಸೆಸ್ ಮಾಡ್ತಾಯಿದ್ದೀವಿ ಅಂತ. ಈ ಕ್ಯಾಂಡಿಡೇಟ್ ಅನ್ನೋ ಸ್ಟ್ರಕ್ಚರ್ನ ಮಾರ್ಕ್ಸ್ ಅನ್ನೋ ಅರೇನ ಸೈಜನ್ನು ಅಥವಾ ಲೆಂತನ್ನು ಫೈಂಡ್ ಔಟ್ ಮಾಡ್ತಾಯಿದ್ದೀವಿ, ಅದು ಲೆಂತಲ್ಲಿ ಸ್ಟೋರ್ ಆಗುತ್ತೆ. ಈಗ ಪ್ರಿಂಟ್ ಮಾಡ್ತಾಯಿದ್ದೀವಿ. ಲೆಂತ್ ಅನ್ನೋದು
ಈ ಅರೇಲಿರೋಂಥ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರಿಂಟ್ ಮಾಡ್ತಾ ಇದ್ದೀವಿ. ಅದನ್ನು A1 ಡಾಟ್ ಮಾರ್ಕ್ಸ್ ಆಫ್ ಐ. ಎವ್ರಿ ಟೈಮ್ ಈ ಐ ಚೇಂಜ್ ಆದಾಗ ಅದರ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. A1 ಡಾಟ್ ಮಾರ್ಕ್ಸ್ ಡಾಟ್ ಆಪ್ರೇಟರ್ ಯೂಸ್ ಮಾಡಿಕೊಂಡು A1 ಅನ್ನೋ ಸ್ಟ್ರಕ್ಚರ್ ವೇರಿಯೇಬಲಲ್ಲಿರುವಂಥ ಮಾರ್ಕ್ಸ್ ಅನ್ನೋ ಅರೇಲಿರುವಂಥ ಕಂಟೆಂಟ್ಸನ್ನು ಆಕ್ಸೆಸ್ ಮಾಡ್ತಾ ಇದ್ದೀವಿ. ನಾವು ಈ ಸ್ಟೂಡೆಂಟ್ ಇನ್ಫಾರ್ಮೇಷನನ್ನು ಇಲ್ಲಿ ಇನಿಷಿಯಲೈಸ್ ಮಾಡಿದ್ದೀವಿ. ರೋಲ್ ನಂಬರ್ನ 1ಇಂದ ಇನಿಷಿಯಲೈಸ್ ಮಾಡಿದ್ದೀವಿ. ಗ್ರೇಡನ್ನ A ಅಂತ ಇನಿಷಿಯಲೈಸ್ ಮಾಡಿದ್ದೀವಿ. ಮಾರ್ಕ್ಸ್ ಏನಿದೆ ಅರೆ ಅದರಲ್ಲಿ 4 ಎಲಿಮೆಂಟ್ಸ್ ಇದೆ, ಅದನ್ನು ಇನಿಷಿಯಲೈಸ್ ಮಾಡಿದ್ದೀವಿ. 98.5, 77, 89, 78.5. ಇದು ಫ್ಲೋಟ್ ಟೈಪ್. ಓಕೆ, ಇದಿಷ್ಟು ಇನಿಷಿಯಲೈಸ್ ಮಾಡಿದ್ದೀವಿ. ಈ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಿದಾಗ ಔಟ್ಪುಟ್ ಹೀಗೆ ಬರುತ್ತೆ. ರೋಲ್ ನಂಬರ್ 1, ಗ್ರೇಡ್ A, ಮಾರ್ಕ್ಸ್ ಸೆಕ್ಯೂರ್ಡ್. ಸಬ್ಜೆಕ್ಟ್ 1ನಲ್ಲಿ ಫಸ್ಟ್ ವ್ಯಾಲ್ಯೂ, ಸಬ್ಜೆಕ್ಟ್ 2ನಲ್ಲಿ ಸೆಕೆಂಡ್, ಸಬ್ಜೆಕ್ಟ್ 3ನಲ್ಲಿ ಥರ್ಡ್, ಸಬ್ಜೆಕ್ಟ್ 4ಅಲ್ಲಿ ಫೋರ್ತ್. ಈ ಎಕ್ಸಾಂಪಲ್ ಪ್ರೋಗ್ರಾಮನ್ನು ನಾವು ಟರ್ಬೋಸಿನಲ್ಲಿ ರನ್ ಮಾಡಿ ನೋಡೋಣ. ಇದು ಪ್ರೋಗ್ರಾಮ್. ಒಂದು ಸ್ಟ್ರಕ್ಚರ್ ಒಳಗಡೆ ಅರೇನ ಯೂಸ್ ಮಾಡ್ತಾ ಇದ್ದೀವಿ, ಮಾರ್ಕ್ಸ್ ಅನ್ನೋ ಅರೇನ. ಇದು ಆ ಕ್ಯಾಂಡಿಡೇಟ್ ಇನ್ಫಾರ್ಮೇಷನನ್ನು ಪ್ರಿಂಟ್ ಮಾಡಲಿಕ್ಕೆ ಬರೆದಿರೋಂಥ ಫಂಕ್ಷನ್ ಡಿಸ್ಪ್ಲೇ. ಇದು ಮೇನ್ ಫಂಕ್ಷನ್. ಇನಿಷಿಯಲೈಸ್ ಮಾಡಿದ್ದೀವಿ ಇಲ್ಲಿ ಸ್ಟ್ರಕ್ಚರ್ ವೇರಿಯೇಬಲನ್ನು A ಅಂತ. ಇಲ್ಲಿ ಫಂಕ್ಷನ್ ಕಾಲ್ ಮಾಡಿದ್ದೀವಿ, ಪ್ಯಾರಾಮೀಟರ್ A ಅನ್ನು ಪಾಸ್ ಮಾಡಿದ್ದೀವಿ ಫಂಕ್ಷನ್ಗೆ. ಆ ಫಂಕ್ಷನ್ ಒಳಗೆ ಇನ್ಫಾರ್ಮೇಷನನ್ನು ಪ್ರಿಂಟ್ ಮಾಡ್ತೀವಿ ಲೂಪನ್ನು ಯೂಸ್ ಮಾಡಿಕೊಂಡು. ಕಂಪೈಲ್ ಮಾಡೋಣ, ನೋ ಎರರ್ಸ್. ರನ್ ಮಾಡೋಣ. ನೋಡಿ, ರೋಲ್ ನಂಬರ್ 1, ಗ್ರೇಡ್ A, ಮಾರ್ಕ್ಸ್ ಸೆಕ್ಯೂರ್ಡ್. ನಾವೇನು ಇನಿಷಿಯಲೈಸ್ ಮಾಡಿದ್ವಿ ಅದೇ ವ್ಯಾಲ್ಯೂಸ ಇಲ್ಲಿ ಡಿಸ್ಪ್ಲೇ ಆಗಿದೆ. ನಾವು ಬೇಕಿದ್ರೆ ವ್ಯಾಲ್ಯೂಸನ್ನು ಇನ್ಪುಟ್ ಮಾಡ್ಕೋಬೋದು. ಯೂಸರ್ ಅದನ್ನು ಇನ್ಪುಟ್ ಮಾಡೋ ಹಾಗೆ ರೀಡ್ ಮಾಡಿಕೊಂಡು ಪ್ರಿಂಟ್ ಮಾಡ್ಬೋದು. ಅದೇ ಥರ ಸೈಜ್ ಆಫ್ ದ ಅರೇ, ಅದೇನು ಲೆಂತ್ ಅಂತ ನಾವು ಯೂಸ್ ಮಾಡ್ಕೊಂಡ್ವಿ, ಅದ್ರ ಬದಲಿಗೆ ಅದನ್ನು ಕೂಡ ಯೂಸರೇ ಇನ್ಪುಟ್ ಮಾಡೋ ಹಾಗೆ ಪ್ರೋಗ್ರಾಮಲ್ಲಿ ಚೇಂಜಸ್ ಮಾಡ್ಕೋಬಹುದು. ನಾವೀಗ ಡಿಸ್ಕಸ್ ಮಾಡಿದ್ದೇನು ಸ್ಟ್ರಕ್ಚರ್ ವಿತ್ ಅರೇಸ್ ಅಂತ. ಅದೇ ಥರ ಅರೇ ಆಫ್ ಸ್ಟ್ರಕ್ಚರ್ ಅನ್ನೋ ಕಾನ್ಸೆಪ್ಟು ಇದೆ. ನಾವು ಹೇಗೆ ಇಂಟೀಜರ್ ಅರೇ, ಕ್ಯಾರೆಕ್ಟರ್ ಅರೇ ಅಂತ ಯೂಸ್ ಮಾಡ್ತೀವಿ, ಅದೇ ಥರ ಸ್ಟ್ರಕ್ಚರ್ಸ್ ಅರೇ ಅಂತಲೂ ಯೂಸ್ ಮಾಡ್ಬೋದು ಪ್ರೋಗ್ರಾಮಲ್ಲಿ. ಆ ಅರೇ ಒಳಗಡೆ ಏನಿರುತ್ತೆ ಎಲಿಮೆಂಟ್ಸ್, ಸ್ಟ್ರಕ್ಚರ್ಸ್ ಇರುತ್ತೆ, ಸ್ಟ್ರಕ್ಚರ್ ವೇರಿಯೇಬಲ್ಸ್ ಇರುತ್ತೆ. ಓಕೆ, ಇಂಟೀಜರ್ ಅರೇ ಅಂತಂದರೆ ಇಂಟೀಜರ್ ವೇರಿಯೇಬಲ್ಸ್ ವ್ಯಾಲ್ಯೂಸನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಫ್ಲೋಟ್ ಅರೇ ಅಂತಂದರೆ ಫ್ಲೋಟ್ ವ್ಯಾಲ್ಯೂಸನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಅದೇ ಥರ ಸ್ಟ್ರಕ್ಚರ್ ಅರೇ ಅಂತಂದರೆ ಸ್ಟ್ರಕ್ಚರ್ ವೇರಿಯೇಬಲ್ಸನ್ನು ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಓಕೆ, ಈಚ್ ಎಲಿಮೆಂಟ್ ಆಫ್ ದ ಅರೇ ಕ್ಯಾನ್ ಬಿ ಇಂಟ್, ಕ್ಯಾರೆಕ್ಟರ್, ಫ್ಲೋಟ್, double or even a structure. We have seen that a structure allows elements of different data types to be grouped together under a single name. This structure can then be thought of as a new data type. ಹಾಗಾಗಿ ನಾವು ಸ್ಟ್ರಕ್ಚರನ್ನು ಕೂಡ ಒಂದು ಹೊಸ ಥರದ ಡೇಟಾ ಟೈಪ್ ಅಂತ ತಿಳ್ಕೊಬೋದು ನಾವು. ಸೊ ಎನ್ ಅರೇ ಕ್ಯಾನ್ ಕಾಂಪ್ರೈಸ್ ಎಲಿಮೆಂಟ್ಸ್ ಆಫ್ ದಿಸ್ ನ್ಯೂ ಡೇಟಾ ಟೈಪ್. ಸ್ಟ್ರಕ್ಚರ್ ಡೇಟಾ ಟೈಪ್ನ ಎಲಿಮೆಂಟ್ಸನ್ನು ಕೂಡ ಸ್ಟೋರ್ ಮಾಡ್ಕೋಬೋದು. ಎನ್ ಅರೇ ಆಫ್ ಸ್ಟ್ರಕ್ಚರ್ಸ್ ಫೈಂಡ್ಸ್ ಇಟ್ಸ್ ಅಪ್ಲಿಕೇಶನ್ಸ್ ಇನ್ ಗ್ರೂಪಿಂಗ್ ದ ರೆಕಾರ್ಡ್ಸ್ ಟುಗೆದರ್ ಆ್ಯಂಡ್ ಪ್ರೊವೈಡ್ಸ್ ಫಾರ್ ಫಾಸ್ಟ್ ಆಕ್ಸೆಸ್ಸಿಂಗ್. ಇದು ಎಕ್ಸಾಂಪಲ್ ಅರೇ ಆಫ್ ಸ್ಟ್ರಕ್ಚರ್ಸ್ಗೆ. ಇಲ್ಲೊಂದು ಸ್ಟ್ರಕ್ಚರ್ ಡಿಫೈನ್ ಮಾಡಿದ್ದೀವಿ ನೋಡಿ, ಸ್ಟ್ರಕ್ಟ್ ಕಾರ್ ಅಂತ. ಅದರೊಳಗಡೆ 3 ಮೆಂಬರ್ಸ್ ಇದೆ. ಕ್ಯಾರೆಕ್ಟರ್, ಮೇಕ್ ಅನ್ನೋದು ಕ್ಯಾರೆಕ್ಟರ್ ಟೈಪ್ ವೇರಿಯಬಲ್, ಮಾಡೆಲ್ ಕ್ಯಾರೆಕ್ಟರ್ ಟೈಪ್, ಇಯರ್ ಇಂಟೀಜರ್ ಟೈಪ್. ಓಕೆ, ಇದು ಒಂದು ಸ್ಟ್ರಕ್ಚರ್ ಡೆಫಿನಿಷನ್. ಈ ಥರದ ಸ್ಟ್ರಕ್ಚರ್ ವೇರಿಯಬಲ್ಸನ್ನು ನಾವು ಡಿಕ್ಲೇರ್ ಮಾಡ್ಬೋದು.
ಒಂದೊಂದೇ ಡಿಕ್ಲೇರ್ ಮಾಡ್ತಾ ಇದ್ವಿ ನಾವು. ಇಲ್ಲಿ ಕಲೆಕ್ಟಿವ್ ಆಗಿ ಡಿಕ್ಲೇರ್ ಮಾಡಿದ್ವಿ ನೋಡಿ. ಸ್ಟ್ರಕ್ಟ್ ಕಾರ್ ಅನ್ನೋದು ಡೇಟಾ ಟೈಪ್. ಇಲ್ಲಿ ARR ಕಾರ್ ಅಂದರೆ ಅರೇ ಕಾರ್ ಅಂತ. ಇದು ನೇಮ್, ಇದು ಅರೇ ನೇಮ್. ಇದು ಸೈಜ್ ಆಫ್ ದಿಸ್ ಅರೇ ಈಸ್ 10. ಸೊ 10 ಸ್ಟ್ರಕ್ಚರ್ ವೇರಿಯೇಬಲ್ಸನ್ನು ನಾವು ಇಲ್ಲಿ ಡಿಕ್ಲೇರ್ ಮಾಡಿದ್ದೀವಿ. ನಮ್ಮ ಪ್ರೋಗ್ರಾಮಲ್ಲಿ ಇದನ್ನು ಆ್ಯಕ್ಸೆಸ್ ಮಾಡ್ಬೋದು, ಈ ಅರೇ ಎಲಿಮೆಂಟ್ಸನ್ನು ಆ್ಯಕ್ಸೆಸ್ ಮಾಡ್ಬೋದು. ಆವಾಗ ಪ್ರತಿ ಎಲಿಮೆಂಟ್ಗೂ ಕೂಡ ಈ ವ್ಯಾಲ್ಯೂಸು ಚೇಂಜಸ್ ಇರ್ಬೋದು. ಇದಿಷ್ಟು ಸ್ಟ್ರಕ್ಚರ್ ವಿತ್ ಅರೇಸ್ ಆ್ಯಂಡ್ ಅರೇಸ್ ಆಫ್ ಸ್ಟ್ರಕ್ಚರ್ಸ್. ನೆಕ್ಸ್ಟ್ ಸೆಷನಲ್ಲಿ ನಾವು ಇನ್ನೊಂದು ಹೊಸ ಕಾನ್ಸೆಪ್ಟ್, ಈ ಸ್ಟ್ರಕ್ಚರ್ಗೆ ರಿಲೇಟೆಡ್ ಆಗೇ ಇದೆ, ಯೂನಿಯನ್ ಅಂತ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.